ಬೇರೆ ಇನ್ಯಾವುದರಿಂದಲೂ ಕೂಡ ಆತ ದುಷ್ಟನಾಗುವಲ್ಲ, ಸಂತೋಷಗೊಳ್ಳಲ್ಲ. ಆದ್ದರಿಂದ ಅಂಥ ಭಗವಂತನ ದರ್ಶನವನ್ನು ಮಾಡಬೇಕಾದರೆ ಇಂಥ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ಬಂದಿದ್ದು, ಹಂಸನಾಮಕನಾದ ಭಗವಂತ ಅವರ ಪರಂಪರೆಯಲ್ಲಿ ಬಂದಿದ್ದು, ಎಲ್ಲ ಕನಕ ಸಮಂತರಾದಿ ಮಹರ್ಷಿಗಳು ಪೂಜೆ ಮಾಡಿದ್ದು, ಜೊತೆಗೆ ಶ್ರೀಮದ್ ಆಚಾರ್ಯರು ಅವರ ಕಟಾಕ್ಷಿತವಾದಂತಹ ವಿಗ್ರಹಗಳು ಶ್ರೀ ಮೂಲರಾಮದೇವರು, ಶ್ರೀ ದಿಗ್ವಿಜಯರಾಮದೇವರಿದ್ದಾರೆ, ಜಯರಾಮಚಂದ್ರ ದೇವರಿದ್ದಾರೆ. ಎಲ್ಲ ದೇವರುಗಳು ಇಲ್ಲಿ ಆಸೀನರಾಗಿದ್ದಾರೆ. ತನ್ಮುಖಾಂತರವಾಗಿ ನಾವು ಭಗವಂತನನ್ನು ಕಂಡು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಆಗ ಭಗವಂತ ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಆದ್ದರಿಂದ ನೇರವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡೋದು ಒಂದು, ಗುರುಗಳ ಮುಖಾಂತರವಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡೋದು ಮತ್ತೊಂದು. ಯಾವಾಗಲೂ ಕೂಡ ನೇರವಾಗಿ ಭಗವಂತನ ಹತ್ರ ಹೋಗದೆ ಹೋದರೆ ನಾವೇನ್ ಮಾಡಬೇಕಂದ್ರೆ ಗುರುಗಳ ಮುಖಾಂತರವಾಗಿ ಹೋಗಬೇಕು. ಭಾಗವತ ಗ್ರಂಥದಲ್ಲಿ ದಶಮಸ್ಕಂದದಲ್ಲಿನ ಕಥೆ ಹೇಳಬೇಕಾದ್ರೆ ಅವ್ರು ಹೇಳ್ತಾರೆ, ಕಂಸ ಇದ್ದಾನೆ, ಆ ಕಂಸ ತುಂಬ ಕಾಟ ಕೊಡ್ತಾ ಇದ್ದಾನೆ, ಎಲ್ಲಾ ದೇವತೆಗಳು ಪ್ರಾರ್ಥನೆ ಮಾಡಬೇಕು ಅಂದ್ರು. ಪ್ರಾರ್ಥನೆ ಮಾಡಬೇಕಾದ್ರೆ ಏನ್ ಮಾಡಿದ್ರು ಅಂದ್ರೆ